ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಸಾಕಷ್ಟು ಜನಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಕಳೆದ ತಿಂಗಳಲ್ಲೇ ಎಲ್ರಿಗೂ ಕೂಡ ಜಮಾ ಆಗೋದಕ್ಕೆ ಶುರುವಾಗಿತ್ತು. ಆದರೆ ಕೆಲವೊಂದಿಷ್ಟು ಜನಗಳಿಗೆ ಜಮಾ ಆಗಿದೆ, ಕೆಲವೊಂದಿಷ್ಟು ಜನಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಜಮಾ ಆಗದೆ ಇರೋರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಇದೆ. ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತೀರಾ, ಹಾಗೆ ಹೋಗ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರನ್ನ ಯಾವ ರೀತಿಯಾಗಿ ಬೆಂಬಲಿಸ್ತಿರೋ ಅದೇ ರೀತಿಯಾಗಿ ನನ್ನನ್ನು ಕೂಡ ಬೆಂಬಲಿಸಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಜನರು ವೇಟ್ ಮಾಡ್ಕೊಂಡು ಬಂದಿದ್ರಿ. ಆದರೆ ನವೆಂಬರ್ ಎಂಡ್ ಅಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆ ಆಗಿತ್ತು. ಆದರೆ ಎಲ್ರಿಗೂ ಕೂಡ ಜಮಾ ಆಯ್ತಾ? ಇಲ್ಲ. 60% ಅಷ್ಟು ಮಹಿಳೆಯರಿಗೆ ಈಗಾಗಲೇ ಜಮಾ ಆಗಿದೆ. ಹೌದು, ನಿನ್ನೆ ಕೂಡ ಜಮಾ ಆಗಿದೆ. ನಿನ್ನೆ ಕೂಡ ವಿಡಿಯೋ ಮಾಡಿ ನಾನು ತಿಳಿಸಿದ್ದೆ. ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಫಾಸ್ಟಾಗಿ ಜಮಾ ಆಗೋದಕ್ಕೆ ಶುರು ಆಗಿದೆ. ಸೊ ನಿನ್ನೆ ಬೆಳಗ್ಗೆ 10 ಗಂಟೆಯಿಂದನೂ ಕೂಡ 10ರಿಂದ 15% ಅಷ್ಟು ಮಹಿಳೆಯರಿಗೆ ಜಮಾ ಆಗಿದೆ, ಹಣ ಜಮಾ ಆಗಿದೆ. ನಿಮಗೂ ಕೂಡ ಜಮಾ ಆಗಿರ್ಬೋದು. ಈಗಾಗಲೇ 23ನೇ ಕಂತಿನ ಹಣ 60% ಅಷ್ಟು ಮಹಿಳೆಯರಿಗೆ ಜಮಾ ಆಗಿದೆ. ಇನ್ನುಳಿದಂಥ 40% ಅಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀರಾ, ಇವತ್ತು ಜಮಾ ಆಗ್ಬೋದೇನೋ, ನಾಳೆ ಜಮಾ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ದೀರಾ. ಆ ರೀತಿಯಾಗಿ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರೋ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ನಿಮಗೆ ಬೈ ಚಾನ್ಸ್ ಬಂದೇ ಇಲ್ಲ ಅಂತ ಹೇಳಿದ್ರೆ 24ನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತೋ ಆ ಒಂದು ಟೈಮಲ್ಲಿ 23ನೇ ಕಂತಿನ ಹಣ ಎರಡೂ ಸೇರಿ, ಅಂದರೆ 23, 24 ಎರಡೂ ಕಂತಿನ ಹಣ ಸೇರಿ ನಿಮಗೆ 4,000 ರೂಪಾಯಿ ಒಂದೇ ಸಲ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಆದರೆ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆ ಆಗಿರ್ಬೋದು, ಈ ರೀತಿ ಪ್ರಾಬ್ಲಮ್ ಇಂದ ಕೆಲವೊಂದಿಷ್ಟು ಜನಗಳಿಗೆ ಹಣ ಜಮಾ ಆಗೋದ್ರಲ್ಲಿ ವ್ಯತ್ಯಯ ಉಂಟಾಗ್ಬೋದು. ಸೊ ಅಂಥವರಿಗೆ ಮಾತ್ರ 23, 24 ಎರಡೂ ಕಂತಿನ ಹಣ ಒಟ್ಟೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವಾಗ ಈ ಒಂದು 24ನೇ ಕಂತಿನ ಹಣ ಬಿಡುಗಡೆ ಆಗೋದು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. 24ನೇ ಕಂತಿನ ಹಣ ಈ ತಿಂಗಳ ಲಾಸ್ಟ್ ವೀಕಲ್ಲಿ ನಿಮಗೆ ಜಮಾ ಆಗುವಂಥದ್ದು ಸ್ನೇಹಿತರೆ. ಹೌದು, ಈ ತಿಂಗಳ 20ನೇ ತಾರೀಕಿನ ನಂತರದಲ್ಲಿ ನಿಮಗೆ 24ನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು. ವೆಯ್ಟ್ ಮಾಡಬೇಕಾಗತ್ತೆ. ಆದರೆ 23ನೇ ಕಂತಿನ ಹಣ ಎಲ್ರಿಗೂ ಜಮಾ ಆಗೋದಿಲ್ವೇನೋ, ನಮಗೂ ಇನ್ನೂ ಕೂಡ ಜಮಾ ಆಗೋದಿಲ್ವೇನೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳೋದಕ್ಕಂತ ಹೋಗ್ಬಿಡಿ. ನಿಮಗೆ ಇನ್ನೂ ಕೂಡ ಟೈಮ್ ಇದೆ. ಹೌದು, 20ನೇ ತಾರೀಕು ತನಕನೂ ನಿಮಗೆ ಟೈಮ್ ಇದೆ. ಅಷ್ಟರ ಒಳಗಾಗಿ 23ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಂತು, ಅಂದರೆ 24ನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತೋ ಆ ಒಂದು ಟೈಮಲ್ಲಿ ನಿಮಗೆ 23, 24 ಎರಡೂ ಕಂತಿನ ಹಣ ಒಟ್ಟೆ ಬಿಡುಗಡೆ ಆಗುವಂಥದ್ದು. ಸುಮ್ಮನೆ ಇವಾಗಲೇ ಗಾಬರಿ ಪಡೋದಕ್ಕಂತ ಹೋಗಬೇಡಿ, ವೆಯ್ಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಸಾಕಷ್ಟು ಜನರಿಗೆ ಈಗಾಗಲೇ ಹಣ ಜಮಾ ಆಗಿದ್ರೂ ಕೂಡ ಮೆಸೇಜು ಬರ್ತಾ ಇಲ್ಲ, ಹೊಸ ಮೆಸೇಜ್ಗಳು ಬರ್ತಾ ಇಲ್ಲ. ಹಾಗಾಗಿ ಮೆಸೇಜು ಬರ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ನಲ್ಲಿ ಮೆಸೇಜು ಫುಲ್ ಆಗಿರುತ್ತೆ. ಆ ಒಂದು ಮೆಸೇಜ್ ಫುಲ್ ಆಗಿರೋದನ್ನು ಡಿಲೀಟ್ ಮಾಡ್ಕೊಳ್ಳಿ. ಹೌದು, ಆ ಒಂದು ಮೆಸೇಜ್ ಫುಲ್ ಆಗಿರೋದನ್ನು ಡಿಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಹೊಸ ಮೆಸೇಜ್ಗಳ ಎಂಟ್ರಿ ನಿಮ್ಮ ಒಂದು ಫೋನಿಗೆ ಆಗುವಂಥದ್ದು. ಹೊಸ ಮೆಸೇಜ್ಗಳ ಎಂಟ್ರಿ ಆಗದೇ ಇದ್ದರೆ ನಿಮಗೆ ಮೆಸೇಜು ಬಂದಿರೋದ್ರ ಬಗ್ಗೆ ಕ್ಲಾರಿಟಿನೇ ಇರೋದಿಲ್ಲ ಸ್ನೇಹಿತರೆ. ಆಲ್ರೆಡಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗಿದ್ರೂ ಕೂಡ ಹೊಸ ಮೆಸೇಜ್ಗಳ ಎಂಟ್ರಿ ಆಗದೆ ನಿಮಗೆ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರೋದಿಲ್ಲ. ಹಾಗಾಗಿ ಆದಷ್ಟು ಜನರು ಮೆಸೇಜು ಫುಲ್ ಆಗಿದ್ರೆ ಈಗಲೇ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಹೊಸ ಮೆಸೇಜ್ಗಳು ಇಮ್ಮಿಡಿಯೇಟ್ ಆಗಿ ಎಂಟ್ರಿ ಕೊಡ್ತವೆ. ಆಗ ನಿಮಗೆ ಯಾವಾಗ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ. ಓಕೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಎಷ್ಟು ಜನರಿಗೆ ಈಗಾಗಲೇ ಬಿಡುಗಡೆ ಆಗಿದೆ ಅನ್ನೋದು ಕುರಿತು ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಹೌದು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ, ಅಂದ್ರೆ ಕೆಲವೊಂದಿಷ್ಟು ಜನಗಳಿಗೆ ಈಗಾಗಲೇ ಹಣ ಜಮಾ ಆಗಿರುತ್ತೆ, ಕೆಲವೊಂದಿಷ್ಟು ಜನಗಳಿಗೆ ಈಗಾಗಲೇ ಹಣ ಜಮಾ ಆಗದೇ ಇರೋದು ಕೂಡ ಇರುತ್ತೆ. ಹಣ ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಹಣ ಜಮಾ ಆಗದೇ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ. ಎಷ್ಟು ಕಂತಿನ ಹಣ ಈಗಾಗಲೇ ನಿಮಗೆ ಪೆಂಡಿಂಗ್ ಇದೆ, ಯಾವ ಯಾವ ಕಂತಿನ ಹಣ ನಿಮಗೆ ಇನ್ನೂ ಬಂದಿಲ್ಲ, ದಯವಿಟ್ಟು ಕಮೆಂಟ್ಸ್ ಮಾಡಿ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮಗೆ ಹಣ ಜಮಾ ಆಗದೇ ಇದ್ರೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿನ ತಿಳ್ಕೊಂಡು ನಿಮಗೆ ವಿಡಿಯೋ ಮೂಲಕ ಮಾಹಿತಿನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.